ಯತೀಂದ್ರ ಆಡಿದ ಮಾತು ಡಿಕೆಶಿ ಭವಿಷ್ಯವನ್ನಲ್ಲ, ಅವರ ತಂದೆ ಸಿದ್ದರಾಮಯ್ಯ ಅವರ ಭವಿಷ್ಯವನ್ನೇ ಚರ್ಚೆಗೀಡು ಮಾಡಿದೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪುತ್ರ ಯತೀಂದ್ರ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಎಂದಿದ್ದ ಮಾತು ಆ ಕ್ಷಣಕ್ಕೆ ಬೇರೆಯದ್ದೇ ಚರ್ಚೆಯನ್ನು ಹುಟ್ಟುಹಾಕಿದ್ದರು. ಈಗ ಸಿದ್ದರಾಮಯ್ಯ ಅವರ ಭವಿಷ್ಯದ ಬಗ್ಗೆ ಚರ್ಚೆ ಹುಟ್ಟುಹಾಕುವಂತಾಗಿದೆ. ಒಂದು ವೇಳೆ ನಿಜಕ್ಕೂ ಸಿದ್ದರಾಮಯ್ಯ ಅವರು ಮಗ ಹೇಳಿದಂತೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಇದ್ರೆ ಅವರ ಮುಂದಿನ ಎಲೆಕ್ಷನ್ ಕಥೆ ಏನು, ಕಾಂಗ್ರೆಸ್ನ ಕಥೆ ಏನು, 2028ಕ್ಕೆ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯಲಿದೆ, ಸಿದ್ದು ಇಲ್ಲದ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ, ಅದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದ ಜನಪ್ರಿಯ ರಾಜಕಾರಣಿ ಸಿದ್ದರಾಮಯ್ಯ ಭಾಗ್ಯಗಳ ಮೂಲಕವೇ ಜನ ಮನ ಗೆದ್ದ ಹೋಲಿಯ. ಇವತ್ತು ಸಿದ್ದರಾಮಯ್ಯ 2ನೇ ಬಾರಿಗೆ ಸಿಎಂ ಆಗಿ ಬ್ರೇಕ್ ರೆಕಾರ್ಡ್ ಮಾಡುವತ್ತ ಮುನ್ನುಗ್ಗುತ್ತಿದ್ದಾರೆ ಅಂದ್ರೆ ಅದು ಅವರಿಗಿರೋ ಜನಪ್ರಿಯತೆಯೇ ಕಾರಣ. ಜನಪ್ರಿಯತೆ ಹೇಗೆ ಕಾರಣವೋ ಅದೇ ರೀತಿ ಆ ಜನಪ್ರಿಯತೆಗೆ ಸಿದ್ದರಾಮಯ್ಯ ಅವರು ಅಷ್ಟೇ ಅರ್ಹರಿದ್ದಾರೆ. ಮೊದಲ ಬಾರಿಗೆ ಸಿಎಂ ಆಗ್ತಿದ್ದಂತೆ ಜನರಿಗೆ ಅನ್ನಭಾಗ್ಯದಿಂದ ಹಿಡಿದು ನಾನಾ ಭಾಗ್ಯಗಳನ್ನು ಕರುಣಿಸಿದ ಭಾಗ್ಯ ವಿಧಾತ. ಇವತ್ತಿಗೂ ಸಿದ್ದರಾಮಯ್ಯ ಅವರಿಗೆ ಅದೆಷ್ಟು ಅಭಿಮಾನಿಗಳಿದ್ದಾರೆ ಅಂದ್ರೆ ಅವರ ಹೆಸರಿನಲ್ಲಿ ನಡೆಯೋ ಸಮಾವೇಶಗಳೇ ಅವರಿಗಿರೋ ಅಪಾರ ಜನಪ್ರಿಯತೆಯನ್ನು ಸಾಕ್ಷೀಕರಿಸಿವೆ. ಅಷ್ಟೇ ಯಾಕೆ, ಪಂಚ ಗ್ಯಾರಂಟಿಯ ಫಲಾನುಭವಿಯೊಬ್ಬರು ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ತಮ್ಮ ಮನೆಯ ಬಾಗಿಲಿನ ಮೇಲೆಯೇ ಕೆತ್ತಿಸಿದ್ದರಲ್ಲ. ಇದಕ್ಕೆ ಕಾರಣ ಆಗಿದ್ದು 2ನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಜಾರಿಗೆ ತಂದಿದ್ದ ಪಂಚ ಗ್ಯಾರಂಟಿಗಳು. ಅದೆಷ್ಟೋ ಬಡವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಬದುಕನ್ನು ಹಸನಾಗಿಸಿವೆ. ಟೀಕೆ ಟಿಪ್ಪಣಿಗಳು ಏನೇ ಇರಬಹುದು, ಆದರೆ ಶಕ್ತಿ ಯೋಜನೆಯಿಂದ ಗೃಹಲಕ್ಷ್ಮಿವರೆಗೂ ಪಂಚ ಗ್ಯಾರಂಟಿಗಳು ಬಡ ಜನರ ಪಾಲಿಗೆ ಭವಿಷ್ಯ ಕಟ್ಟಿಕೊಟ್ಟಿರೋದಂತೂ ಸುಳ್ಳಲ್ಲ. ಆದ್ರೆ ಹೀಗೆ ಅದೆಷ್ಟೋ ಬಡ ಜನರ ಭವಿಷ್ಯ ಕಟ್ಟಿದ ಹಿಂದ ನಾಯಕ ಸಿದ್ದರಾಮಯ್ಯ ಅವರ ಭವಿಷ್ಯ ಈಗ ಚರ್ಚೆಯಾಗುತ್ತಿದೆ. ಅದಕ್ಕೆ ಕಾರಣ ಆಗಿದ್ದು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಅದೊಂದು ಮಾತು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಕಾಯಿಕೋಟೆಯಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಸಿತ್ತು ಯತೀಂದ್ರ ಮಾತು. ಮಗನ ಮಾತಿಗೆ ತಂದೆ ಸಿದ್ದರಾಮಯ್ಯ ಅವರೇ ಕೊಟ್ಟ ಸ್ಪಷ್ಟನೆ ಏನು? ಮೊನ್ನೆ ಬಲಿಪಾಡ್ಯಮಿ ದಿನದಂದು ಸಾರ್ವಜನಿಕ ವೇದಿಕೆಯಲ್ಲಿ ಯತೀಂದ್ರ ಅವರು ಆಡಿದ ಒಂದೇ ಒಂದು ಮಾತು ಕಾಯಿಕೋಟೆಯಲ್ಲಿ ಮಿಂಚಿನ ಸಂಚಲನ ಉಂಟು ಮಾಡಿತ್ತು. ಆ ಕ್ಷಣಕ್ಕೆ ಅವರಿಗೂ ತಮ್ಮ ಮಾತು ವಿವಾದಕ್ಕೆ ದಾರಿ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ವೋ ಏನು. ಆದ್ರೆ ಸಿದ್ದರಾಮಯ್ಯ ಬಳಿಕ ಜಾರಕಿಹೊಳಿ ಎಂದು ಹೇಳಿದ್ದು ನಾನಾ ಚರ್ಚೆಗೆ ದಾರಿಯಾಗಿದ್ದು ಮಾತ್ರವಲ್ಲ, ಸಿಎಂ ಕನಸು ಕಾಣುತ್ತಿದ್ದ ಡಿಕೆಶಿ ಭವಿಷ್ಯದ ಬಗ್ಗೆಯೂ ಜೋರು ಚರ್ಚೆಗಳು ನಡೆದು ಹೋಗಿದ್ವು. ಅಷ್ಟೇ ಯಾಕೆ, ಡಿಕೆ ಬಣ ಹಾಗೂ ಸಿದ್ದು ಬಣದ ನಡುವೆ ಇದ್ದ ಅಸಮಾಧಾನಗಳ ಬೆಂಕಿಗೆ ಇದು ತುಪ್ಪ ಸುರಿದಂತಾಗಿತ್ತು. ಅದರಲ್ಲೂ ಇದನ್ನೇ ಬೇರೆಯವರು ಯಾರಾದ್ರೂ ಮಾತಾಡಿ ಬಿಟ್ಟಿದ್ರೆ ಅದೆಷ್ಟು ದೊಡ್ಡದು ಮಾಡ್ತಿದ್ರೋ, ತಲೆದಂಡವೇ ಆಗ್ತಿತ್ತೇನೋ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಸಿದ್ದರಾಮಯ್ಯ ಅವರ ಪುತ್ರ ಆಗಿದ್ದ ಕಾರಣಕ್ಕೆ ಬಚಾವ್ ಅಂತಾನೂ ಮಾತಾಡಿಕೊಂಡಿದ್ರು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಆದ್ರೆ ಇದಕ್ಕೆ ತಂದೆ ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು. ಅವರು ಹೇಳಿದ್ದು ಸಿಎಂ ವಿಚಾರದಲ್ಲಿ ಅಲ್ಲ, ಸೈದ್ಧಾಂತಿಕ ವಿಚಾರದಲ್ಲಿ. ತಂದೆಯವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ, ಹಾಗಾಗಿ ಪ್ರಗತಿಪರ ಚಿಂತನೆ ಉಳ್ಳವರನ್ನ ಸೈದ್ಧಾಂತಿಕ ವಿಚಾರದಲ್ಲಿ ಮುನ್ನಡೆಸೋ ಒಬ್ಬ ನಾಯಕನ ಅಗತ್ಯ ಇದೆ ಎಂದಿದ್ದಾರಷ್ಟೇ. ನಾನು ಕೇಳಿದಾಗಲೂ ಅವರು ಹೇಳಿರೋದು ಅದನ್ನೇ. ಆದ್ರೆ ಯತೀಂದ್ರ ಅವರ ಮಾತನ್ನ ತಿರುಚಲಾಗಿದೆ ಅಷ್ಟೇ ಅಂತ ಸಮರ್ಥಿಸಿಕೊಂಡಿದ್ದರು. ನೀನು ಏನಂತ ಹೇಳಿದ್ಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ, ಈಗ ಬೇಡ ಅಂದ್ರು ಈಗ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ, ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರನ್ಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ. ಯತೀಂದ್ರ ಮಾತು ವಿಷಯ ಡಿಕೆಯದ್ದಲ್ಲ, ಸಿದ್ದರಾಮಯ್ಯನವರದ್ದೇ. ನಿಜಕ್ಕೂ ಸಿದ್ದರಾಮಯ್ಯ ರಾಜಕೀಯ ಸಂಧ್ಯಾ ಕಾಲಕ್ಕೆ ಬಂದು ನಿಂತ್ರೆ ಇವತ್ತು ತಂದೆಯವರು
ಇದು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ. ಯತೀಂದ್ರ ಅವರು ವೇದಿಕೆಯಲ್ಲಿ 2 ಮಾತು ಆಡಿದ್ರು. ಒಂದು, ತಂದೆಯವರು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅನ್ನೋದು. ಮತ್ತೊಂದು, ಸಿದ್ದರಾಮಯ್ಯ ಬಳಿಕ ಅವರಂತೆ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಸಮಾಜವನ್ನು ಮುನ್ನಡೆಸಬೇಕು ಎಂದಿದ್ದು. 2ನೇ ಮಾತು, ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರದ ಬಗ್ಗೆ ಜೋರು ಚರ್ಚೆಗೆ ದಾರಿಯಾಗಿ ಯತೀಂದ್ರ ಅವರ ಮೊದಲ ಮಾತು ಹಾಗೆ ವಿವಾದದ ನಡುವೆ ಕಳೆದು ಹೋಗಿತ್ತು. ಆ ಬಗ್ಗೆ ಗಮನ ಹರಿಸಿದ್ದು ಕೇವಲ ಕೆಲವೇ ಕೆಲವರು. ಅವರೀಗ ಸಿದ್ದರಾಮಯ್ಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಕೆ ಶುರುವಾಗಿದ್ದಾರೆ. ಪುತ್ರ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಸಿದ್ದರಾಮಯ್ಯ ಅವರ ಭವಿಷ್ಯ ಏನು ಅಂತ ಯೋಚಿಸೋಕೆ ಶುರುವಾಗಿದ್ದಾರೆ. ಹೌದು, ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಗುತ್ತಿದೆ ನಿಜ. ಮಂಡಿ ನೋವು, ಕಾಲು ನೋವು ಅಂತ ಆಗಾಗ ವಿಶ್ರಾಂತಿಯನ್ನು ಪಡೆಯೋದು ಕೂಡ ಸಹಜವಾಗಿದೆ. ಇತ್ತೀಚೆಗೆ ಬಹಳಷ್ಟು ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಸದ್ದು ಮಾಡಿದಂತೆ ಸಿದ್ದರಾಮಯ್ಯ ಅವರು ಹೆಚ್ಚು ಸೌಂಡ್ ಮಾಡ್ತಾ ಇಲ್ಲ. ಹಾಗಂತ ತಮ್ಮ ಕೆಲಸಗಳನ್ನು ಅವರು ಮರ್ತಿಲ್ಲ. ಆದ್ರೂ ಅವರದ್ದೇ ಪಟಾಲಂ ಕಡೆಯಿಂದಲೂ ಸಿದ್ದರಾಮಯ್ಯ ಮೊದಲಿನಂತಿಲ್ಲ, ಮೊದಲ ಅವಧಿಯಲ್ಲಿದ್ದ ಸಿದ್ದರಾಮಯ್ಯ ಅವರ ಗತ್ತು ಗೈರತ್ತು ಈಗ ಕಾಣ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಅದರಲ್ಲೂ ಹೀಗೆ ಹೇಳಿದ್ದು ಸಿದ್ದರಾಮಯ್ಯ ಅವರ ಆಪ್ತ ರಾಜಣ್ಣ ಅವರೇ. ಹಾಗಾಗಿ ಒಮ್ಮೊಮ್ಮೆ ಅವರಿವರು ಹೇಳೋ ಮಾತಿಗೆ ಸಿದ್ದರಾಮಯ್ಯ ಅವರ ನಡೆಯೇ ಪುಷ್ಟಿ ನೀಡ್ತಾ ಇದೆ. ಹಾಗಾಗಿ ಇದೀಗ ಸಿದ್ದರಾಮಯ್ಯ ಅವರು ನಿಜಕ್ಕೂ ರಾಜಕೀಯ ಕೊನೆಗಾಲದಲ್ಲಿ ಬಂದು ನಿಂತು ಬಿಟ್ರೆ ಅನ್ನೋ ಪ್ರಶ್ನೆಯೂ ಕಾಡ್ತಿದೆ. 18 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾದರಸದ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಅನ್ನೋ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಕೆಲವು ಹೇಳುವಂತ ಒತ್ತಡನೂ ಹೇಳ್ಬಹುದು, ಕೆಲವು ಹೇಳದೇ ಇರುವಂತವೂ ಇದ್ದಾವೆ. ಮತ್ತೆ ಚುನಾವಣೆಗೆ ನಿಲ್ಲಲ್ಲ, ಆದರೂ ಆಪ್ತರ ಆಸೆ ಎಂದಿದ್ದ ಸಿದ್ದು, ನೋಡೋಣ ಎಂದಿದ್ದ ಟಗರು. ಮತ್ತೆ ಎಲೆಕ್ಷನ್ ಯೋಚನೆ ಕೈಬಿಟ್ರೇನು? 2013ರಲ್ಲಿ ಸಿಎಂ ಆಗಿ ಬಡ ಜನರಿಗೆ ಭಾಗ್ಯದ ಯೋಜನೆಗಳನ್ನು ಕರುಣಿಸಿದ ಸಿದ್ದರಾಮಯ್ಯ ಅವರು 2018ರಲ್ಲಿ ತಾವೇ ಅಧಿಕಾರಕ್ಕೆ ಬರೋ ಕನಸು ಕಂಡಿದ್ರು. ಆದ್ರೆ ಎಲ್ಲ ಉಲ್ಟಾ ಹೊಡೆದಿತ್ತು. ಆವತ್ತಿನ ಲಿಂಗಾಯತ ಧರ್ಮದ ಕಿಚ್ಚು ಹಾಗೂ ಆಡಳಿತ ವಿರೋಧಿ ಅಲೆ ಸಿದ್ದರಾಮಯ್ಯ ಅವರ ಕನಸಿಗೆ ಬೆಂಕಿ ಇಟ್ಟಿಬಿಡ್ತು. ಹೈಕಮಾಂಡ್ ಮಾತಿಗೆ ತಲೆದೂಗಿ ಅನಿವಾರ್ಯವಾಗಿ ಜೆಡಿಎಸ್ ಜೊತೆಗೂಡಿ ಸರ್ಕಾರ ರಚನೆ ಮಾಡಬೇಕಾಗಿ ಬಂತು. ಆಗಲೂ ಒಲ್ಲದ ಮನಸ್ಸು. ಆ ಒಲ್ಲದ ಮನಸ್ಸಿನಿಂದಾಗಿಯೇ ಆವತ್ತಿನ ಮೈತ್ರಿ ಸರ್ಕಾರ ಉರುಳಿ ಬಿದ್ದಿತ್ತು. ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದು ಮತ್ತೆ 2023ರಲ್ಲಿ ಎಲೆಕ್ಷನ್ ಆದಾಗ ಪಂಚ ಗ್ಯಾರಂಟಿಗಳ ಭರವಸೆಗಳ ಅಲೆಯಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗಿಬಿಟ್ರು. ಆದ್ರೆ 2018ರ ಚುನಾವಣೆಯಲ್ಲೇ ಇದೇ ನನ್ನ ಕೊನೆ ಎಲೆಕ್ಷನ್ ಎಂದವರು ಮತ್ತೆ 2023ರಲ್ಲಿ ಅಧಿಕಾರದಲ್ಲಿರುವಾಗಲೇ ರಾಜಕೀಯ ನಿವೃತ್ತಿಗೊಳ್ಳೋ ಆಸೆಯಿಂದಾಗಿ ಮಗನ ಕ್ಷೇತ್ರ ವರುಣಾದಿಂದ ಸ್ಪರ್ಧೆ ಮಾಡಿ ಮತ್ತೆ ಸಿಎಂ ಸಿಂಹಾಸನವನ್ನು ಅಲಂಕರಿಸಿದ್ರು. ಈ ಬಾರಿ ಸಿದ್ದು ಸಿಂಹಾಸನ ಏರುವಾಗ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋ ಮಾತುಗಳನ್ನು ಇಲ್ಲಿ ನಿರಾಕರಿಸೋ ಹಾಗಿಲ್ಲ. ಆದ್ರೂ ಈ ನಡುವೆ ಮಂಡಿ ನೋವಿನಿಂದಾಗಿ ಚಿಕಿತ್ಸೆಗೆ ಒಳಗಾಗಿದ್ದ ಹೊತ್ತಲ್ಲೇ ಸಿದ್ದರಾಮಯ್ಯ ಅವರು ಮತ್ತೊಂದು ಅವಧಿಗೆ ನಿಲ್ಲೋ ಬಗ್ಗೆ ಬಾಂಬ್ ಸಿಡಿಸಿದ್ರು. ನಾನೇನೋ ಎಲೆಕ್ಷನ್ ಸಾಕು ಅಂತಿದ್ದೆ, ಆದ್ರೆ ಅಭಿಮಾನಿಗಳು ಆಪ್ತರು ಬಿಡ್ತಿಲ್ಲ. ಹಾಗಾಗಿ ಮತ್ತೆ ಎಲೆಕ್ಷನ್ಗೆ ನಿಲ್ಲೋ ಬಗ್ಗೆ ನೋಡೋಣ ಅಂತ ಪಬ್ಲಿಕ್ ಟಿವಿಯೊಂದಿಗೆ ತಮ್ಮ ಮನದ ಇಂಗಿತ ವ್ಯಕ್ತಪಡಿಸಿದ್ರು. ನನಗೆ ರಾಜಕೀಯ, ಅದು ಚುನಾವಣಾ ರಾಜಕೀಯ ಸ್ವಲ್ಪ ಮಟ್ಟಿಗೆ ಸಾಕು ಅಂತ ಅನಿಸಿದೆ. ಆದರೆ ಜನರು ಪ್ರೀತಿ ವಿಶ್ವಾಸ ಜಾಸ್ತಿ ಇರೋದ್ರಿಂದ ಮುಂದುವರಿಬೇಕು ಬೇಡವೋ ಅಂತಕ್ಕಂಥದ್ದನ್ನ ಜನಗಳ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ. ಏನಂಗಂದ್ರ ಅರ್ಥ? ಮತ್ತೆ ಎಲೆಕ್ಷನ್ ನಿಲ್ತೀನಿ ಅಂತಾನೋ? ರಂಗಣ್ಣನಿಗೆ ಅರ್ಥ ಆಗದಿರೋದು ಏನಪ್ಪ ಇದೆ? ಅಯ್ಯೋ ರಾಮ, ಅಲ್ಲ ಸಾರ್, ನಾನ್ ನಿಮ್ಮನ್ ಕೂರಿಸ್ಕೊಂಡು ಯಾರ್ದಾರು ಮನಸ್ಸಿಗೆ ನೆಮ್ಮದಿ ಕೊಡೋಣ ಅನ್ಕೊಂಡ್ರೆ ನೀವು ನಾನು ಮತ್ತೆ ಎಲೆಕ್ಷನ್ಗೆ ಬರ್ತೀನಿ ಅಂತಂದ್ಬಿಟ್ಟು ಅದು ಎಷ್ಟು ಜನದ ನೆಮ್ಮದಿ ತೆಗೆದ್ರೋ ಇವಾಗ? ಇಲ್ಲ, ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಮುಂದೆ ಚುನಾವಣೆ ನಿಲ್ಬಾರ್ದು ಅಂತೇಳಿ. ಬಟ್ ಅಲ್ಟಿಮೇಟ್ ಜನ ಮತ್ತೆ ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಕೂಡ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ. ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಒತ್ತಡ ಹಾಕೋದು ಸರಿ ಇದೆ. ನಿಮ್ಮ ಹಿತೈಷಿಗಳು ಅಧಿಕಾರದಲ್ಲಿ ಮುಂದುವರಿಯೋ ಬಗ್ಗೆ ಏನಂತಾರೋ ಆ ಹಿತೈಷಿಗಳೆಲ್ಲ? ಅಧಿಕಾರ ಜನ ಕೊಡೋದಲ್ವಾ? ಮುಂದಿನ ಚುನಾವಣೆಯಲ್ಲಿ ಜನ ಅಧಿಕಾರ ಕೊಟ್ರೆ ಅದು ನಾವು ನಮ್ಮ ಪಕ್ಷ ಅಧಿಕಾರದಲ್ಲಿ ಮುಂದುವರಿತಕ್ಕಂಥದ್ದು ಮಾಡ್ತೀವಿ. ನನಗೇನೋ ವಿಶ್ವಾಸ ಇದೆ, ಮುಂದಿನ ಚುನಾವಣೆಯಲ್ಲೂ ಕೂಡ ಜನರು
ಅಭಿಮಾನದಿಂದ ನಮಗೆ ಅಧಿಕಾರ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ನೋಡಿದ್ರೆ ಸಿದ್ದರಾಮಯ್ಯ ಅಭಿಮಾನಿಗಳು ಇನ್ನಷ್ಟು ಹೆಚ್ಚಾಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರನ್ನು ಮುತ್ತಿಕೊಳ್ಳೋ ಜನರ ಸಂಖ್ಯೆ ಏನು ಕಡಿಮೆ ಇಲ್ಲ. ಅದೆಷ್ಟೋ ಮಹಿಳೆಯರಿಗಂತೂ ಸಿದ್ದರಾಮಯ್ಯ ಅಂದ್ರೆ ಪಂಚ ಪ್ರಾಣ ಆಗ್ಬಿಟ್ಟಿದ್ದಾರೆ. ಅದೆಷ್ಟೋ ಮನೆಗಳು ಬೆಳಗುತ್ತಿವೆ, ಅದೆಷ್ಟೋ ಮನೆಗಳು ಹಸಿವು ಮುಕ್ತವಾಗಿದೆ, ಅದೆಷ್ಟೋ ಮಹಿಳೆಯರು ತವರು ಮನೆಯವರೊಂದಿಗೆ ಖುಷಿಯಾಗಿದ್ದಾರೆ, ಅದೆಷ್ಟೋ ಮನೆಗಳು ತಮ್ಮ ಮನೆ ಮಟ್ಟಕ್ಕೆ ಮಾತ್ರವಲ್ಲ ಊರಿನ ಮಟ್ಟದಲ್ಲಿ ಹೆಸರು ಮಾಡ್ತಿವೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ ಎನ್ನಲಾಗುತ್ತಿದೆ. ಬಸ್ಸಿನಲ್ಲಿ ಉಚಿತವಾಗಿ ಓಡಾಡುವ ಮಹಿಳೆಯರು ಸಿದ್ದರಾಮಯ್ಯ ಅವರನ್ನೇ ಹೊಗಳ್ತಿದ್ದಾರೆ. ಗೃಹಲಕ್ಷ್ಮಿ ಹಣದ ಫಲಾನುಭವಿಗಳ ಮನೆಯ ಪಾಲಿಗೆ ಸಿದ್ದರಾಮಯ್ಯ ಅವರೇ ದೇವರಾಗಿದ್ದಾರೆ. ರಾಜಕಾರಣದ ಇತಿಹಾಸದಲ್ಲಿ ಮನೆಯ ಬಾಗಿಲ ಮೇಲೆ ಚಿತ್ರ ಮೂಡಿಸಿಕೊಂಡಿದ್ದು ಸಿದ್ದರಾಮಯ್ಯ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಂತಾನೆ ಹೇಳಬಹುದು. ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವ ಆಸೆ ಚಿಗುರಿತ್ತೋ ಏನೋ. ಆದ್ರೆ ಈಗ ಪುತ್ರ ಯತೀಂದ್ರ ಅವರು ಹೇಳಿರುವ ಮಾತು ಕೇಳ್ತಿದ್ರೆ ನಿಜಕ್ಕೂ ಸಿದ್ದರಾಮಯ್ಯ ರಾಜಕೀಯ ಅಂತಿಮ ಘಟ್ಟವನ್ನು ತಲುಪಿದ್ರೆ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗಿದೆ. ಅಷ್ಟೇ ಅಲ್ಲ, ಕುತೂಹಲವೂ ಕಾಡ್ತಿದೆ. 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಫಿಟ್ ಅಂಡ್ ಫೈನ್. ಖಾಸಗಿ ಜೀವನದಲ್ಲಿ ಅದೇನೇ ಆಗಿರ್ಲಿ, ಸಿದ್ದರಾಮಯ್ಯ ಎಲ್ಲಿಯೂ ಕುಗ್ಗಿದವರು ಅಲ್ಲ, ಬಗ್ಗಿದವರು ಅಲ್ಲ. ಮೂಢ ಹಗರಣವೇ ಇರಲಿ, ಅನಾರೋಗ್ಯವೇ ಇರಲಿ, ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಕಳೆದ 40 ವರ್ಷಗಳಿಂದ ಸಕ್ರಿಯ ರಾಜಕಾರಣಿಯಾಗಿದ್ದಾರೆ. ರಾಜಕೀಯದ ಎಲ್ಲಾ ಪಟ್ಟುಗಳು ಅವರಿಗೆ ಕರಗತ ಆಗಿದೆ. ಹಾಗಾಗಿ ಇನ್ನಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿರೋಕೆ ಅಂತಾನೆ ತಮ್ಮ ದೇಹವನ್ನ ದಂಡಿಸಿಕೊಂಡು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಹೀಗಿರುವಾಗಲೇ ಯತೀಂದ್ರ ಅವರು ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅಂದಿದ್ದು ಸಾಕಷ್ಟು ಕುತೂಹಲ ಮೂಡಿಸಿರೋದು. ಅಹಿಂದ ನಾಯಕ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಪಕ್ಷ ಹೇಗೆ ಮುಂದಿನ ದಿನಗಳನ್ನ ಸವಾಲುಗಳನ್ನ ಎದುರಿಸಲಿದೆ ಅನ್ನೋ ಪ್ರಶ್ನೆಯೂ ಇಲ್ಲಿ ಪ್ರಮುಖವಾಗಿ ಕಾಡ್ತಿದೆ. ಸಿದ್ದರಾಮಯ್ಯ ರಾಜಕೀಯ ಕೊನೆಗಾಲಕ್ಕೆ ಬಂದು ನಿಂತಿದ್ದೆ ಆದ್ರೆ ಇಲ್ಲಿ ಸಿದ್ದು ಭವಿಷ್ಯ ಮಾತ್ರವಲ್ಲ, ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆಯೂ ಪ್ರಶ್ನೆಗಳು ಕಾಡುತ್ತೆ. ಹೈಕಮಾಂಡ್ ಹೇಳ್ತು ಅಂತ ಸಿದ್ದರಾಮಯ್ಯ ಏನಾದ್ರೂ ಸಿಎಂ ಕುರ್ಚಿ ಬಿಟ್ರೆ ಮುಂದಿನ ಹಾದಿ ಯಾವುದು? ರಾಜಕಾರಣದಲ್ಲಿ ಇರ್ತಾರ ಇಲ್ಲ ಅನ್ನೋದೇ ಆದ್ರೆ ಮುಂದಿನ ಚುನಾವಣೆಗೆ ಯಾರ ನಾಯಕತ್ವ ಅದನ್ನ ಹೇಳ್ತೀವಿ ಕೇಳಿ. ಸಕ್ರಿಯ ರಾಜಕಾರಣಿ ಸಿದ್ದು ರಾಜಕೀಯದಿಂದ ಹಿಂದೆ ಸರಿತಾರ? ಸಿಎಂ ಕುರ್ಚಿ ಬಿಟ್ಟು ಕೊಟ್ರು, ಬಿಡದೇ ಹೋದ್ರು, ಮುಂದಿನ ಭವಿಷ್ಯ ಏನು? ಮೊದಲೇ ಹೇಳಿದಂತೆ ಸಿದ್ದರಾಮಯ್ಯ ಸಕ್ರಿಯ ರಾಜಕಾರಣಿ. 1978ರಲ್ಲಿ ವಕೀಲನಾಗಿಯೇ ರಾಜಕಾರಣ ಶುರು ಮಾಡಿದ ಸಿದ್ದು 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸಕರಾದವರು. ಅಲ್ಲಿಂದ ಈವರೆಗಿನ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನಾ ರೀತಿಯ ಗುರುತರವಾದ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಎರಡೆರಡು ಪಕ್ಷವನ್ನು ಮುನ್ನಡೆಸಿದ ಚಾತಿ ಮತ್ತು ಖ್ಯಾತಿ ಅವರದ್ದು. ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸಿಎಂ ಆದ್ರು. 1 ಬಾರಿ ಅಲ್ಲ 2 ಬಾರಿ ಸಿಎಂ ಆಗಿದ್ದಾರೆ. ಅಲ್ಲದೆ ಮೈತ್ರಿ ಸರ್ಕಾರದಲ್ಲಿ ತಾವಿದ್ದ ಪಕ್ಷದ ಮೇಲುಗೈ ಸಾಧಿಸಿರೋದರಲ್ಲೂ ಅವರು ನಿಪುಣರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿಯೂ ಸಿದ್ದರಾಮಯ್ಯ ತೋಳೇರಿಸಿ ಸೈ ಎನಿಸಿಕೊಂಡವರು. ಹಾಗಾಗಿ ಸಿದ್ದರಾಮಯ್ಯ ಇಲ್ಲದ ರಾಜ್ಯ ರಾಜಕಾರಣ ಹೇಗಿರುತ್ತೆ ಅನ್ನೋದು ನಿಜಕ್ಕೂ ಊಹೆಗೆ ನಿಲುಕದ್ದು. ಅಂಥದ್ರಲ್ಲಿ ಈಗ ಸಿದ್ದರಾಮಯ್ಯ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅನ್ನೋದಾದ್ರೆ ಮುಂದೆ ಸಿದ್ದು ಭವಿಷ್ಯ ಏನು ಅನ್ನೋ ಪ್ರಶ್ನೆ ಕಾಡುವುದು ಸಹಜವೇ. ಒಂದ್ ವೇಳೆ ಹೈಕಮಾಂಡ್ ಮುಂದೆ ಆಗಿದೆ ಎನ್ನಲಾದ ಒಪ್ಪಂದದ ಪ್ರಕಾರ ಅಧಿಕಾರ ಹಸ್ತಾಂತರ ಆದರೆ ಸಿದ್ದರಾಮಯ್ಯ ಮುಂದೆ ಯಾವ ಜವಾಬ್ದಾರಿ ನಿಭಾಯಿಸಲಿದ್ದಾರೆ ಅನ್ನೋ ಚರ್ಚೆಯು ಒಂದು ಕಡೆ ಸಾಗಿದ್ರೆ, ಮತ್ತೊಂದು ಕಡೆ ಅದೇ ಪುತ್ರ ಯತೀಂದ್ರ ಹೇಳುವಂತೆ ಈ 5 ವರ್ಷಕ್ಕೂ ಅವರೇ ಸಿಎಂ ಆಗಿ ಮುಂದುವರೆದರು. ಮುಂದಿನ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅನ್ನೋ ಪ್ರಶ್ನೆಯೂ ಕಾಡದೇ ಇರೋದು. ಹಾಗಾದ್ರೆ ಏನು ಸಿದ್ದರಾಮಯ್ಯ ಅವರ ನಿರ್ಧಾರ ಹಾಗೂ ಭವಿಷ್ಯ? ಸಿದ್ದರಾಮಯ್ಯ ಭವಿಷ್ಯ ಪಕ್ಕಕ್ಕಿಡೋಣ, ಕಾಂಗ್ರೆಸ್ ಭವಿಷ್ಯ ಏನು ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡ್ತಿದೆ. 2 ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಅಹಿಂದ ನಾಯಕನೇ ಬಲ. ಸಿದ್ದು ಹಿಂದೆ ಸರಿದರೆ ಕಾಂಗ್ರೆಸ್ನಲ್ಲಿ ತುಂಬುವವರು ಯಾರು? ಆ ಸ್ಥಾನ. ಸಿದ್ದು ಇಲ್ಲದ ಕಾಂಗ್ರೆಸ್ ಪಕ್ಷವನ್ನ ಊಹಿಸಿಕೊಳ್ಳೋಕೂ ಸಾಧ್ಯವಿಲ್ಲ. ಅಷ್ಟಕ್ಕೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಳಿಕ ಡಿಕೆಶಿ ಅನ್ನೋ ಮಾತುಗಳು ಕೇಳಿ ಬಂದ್ರು. ಡಿಕೆ ರಾಜ್ಯದ ಒಂದು ಸಮುದಾಯವನ್ನು ಪ್ರತಿನಿಧಿಸಬಹುದು, ಆದ್ರೆ ಸಿದ್ದರಾಮಯ್ಯ ಹಾಗಲ್ಲ. ಅವರು ಕೇವಲ ಕುರುಬ ಸಮುದಾಯದ ನಾಯಕನಲ್ಲ, ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತರ ನಾಯಕ. ಸಿದ್ದು ಹಿಂದಿರೋ ಈ ಅಹಿಂದ ಗಣ ಕಂಡೇ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನು 2 ದಶಕಗಳ ಹಿಂದೆ ಪಕ್ಷಕ್ಕೆ ಬರಮಾಡಿಕೊಂಡಿತ್ತು. ಹಾಗೆ ಬಂದ ಸಿದ್ದರಾಮಯ್ಯ ತನ್ನೊಂದಿಗೆ ತನ್ನನ್ನು ನಂಬಿದ್ದ ಸಮಾಜದ ಮತಗಳನ್ನು ಕಾಂಗ್ರೆಸ್ನತ್ತ ಸೆಳೆದು ಸಿಎಂ ಆಗಿದ್ದು. ಈಗ ಅದೇ ಸಿದ್ದರಾಮಯ್ಯ ಅವರು ರಾಜಕೀಯ ಕೊನೆಗಾಲ ತಲುಪಿ ನಿವೃತ್ತಿ ಆದ್ರೆ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚು ನಷ್ಟ ಕಾಂಗ್ರೆಸ್ ಪಕ್ಷಕ್ಕೆ. ಈಗಲೂ ಸಿದ್ದರಾಮಯ್ಯ ಅವರ ಹಿಂದೆ
ಅಹಿಂದ ವರ್ಗ ಇದೆ. ಈಗಲೂ ಕಾಂಗ್ರೆಸ್ ಪಕ್ಷಕ್ಕೆ 25% ಮತಗಳನ್ನು ತರುವ ಸಾಮರ್ಥ್ಯ ಇಟ್ಟುಕೊಂಡಿದ್ದಾರೆ. ಕೇವಲ ಹಳೆ ಮೈಸೂರು ಅಂತ ಮಾತ್ರವಲ್ಲ, ಎಲ್ಲಾ ಭಾಗಗಳಲ್ಲೂ ಸಿದ್ದರಾಮಯ್ಯ ಹಿಡಿತ ಸಾಧಿಸಿದ್ದಾರೆ. ರಾಜ್ಯದ ಉತ್ತರದಿಂದ ದಕ್ಷಿಣದವರೆಗೂ ಸಿದ್ದರಾಮಯ್ಯ ಅಭಿಮಾನಿಗಳಿದ್ದಾರೆ. ಆದರೆ ಈ ಅಭಿಮಾನಿ ಬಳಗ ಡಿಕೆಶಿಗಾಗ್ಲಿ ಅಥವಾ ಯತೀಂದ್ರ ಬಾಯಲ್ಲಿ ಬಂದ ಸತೀಶ್ ಜಾರಕಿಹೊಳಿಗಾಗ್ಲಿ ಇಲ್ಲ. ಸತೀಶ್ಗೆ ಉತ್ತರ ಕರ್ನಾಟಕದ ಬಲ ಇದ್ರೆ ಡಿಕೆಶಿಗೆ ದಕ್ಷಿಣ ಕರ್ನಾಟಕದಲ್ಲಿ ಬಲ ಇರಬಹುದಷ್ಟೇ. ಹಾಗಾಗಿ ಸಿದ್ದು ಭವಿಷ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಾಡುವುದು ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನು ಅನ್ನೋದು. ಸಿದ್ದರಾಮಯ್ಯ ರಾಜಕೀಯದ ಸಂಧ್ಯಾಕಾಲದ ಸಮೀಪವಾಗ್ತಿರೋದೇ ಸತ್ಯ ಆದ್ರೆ ಮುಂದಿನ ಚುನಾವಣೆಗೆ ಯಾರದ್ದು ನೇತೃತ್ವ? ಯತೀಂದ್ರ ಹೇಳಿದಂತೆ ಸತೀಶ್ ಜಾರಕಿಹೊಳಿಯದೇನಾ? ಸತೀಶ್ ಜಾರಕಿಹೊಳಿ ನಂಬಿ ಕಾಂಗ್ರೆಸ್ ಚುನಾವಣೆಗೆ ಹೋಗುತ್ತಾ ಅಥವಾ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಕಾಂಗ್ರೆಸ್ ಹೆಜ್ಜೆ ಇಡುತ್ತಾ? ಹೇಳ್ತೀವಿ, ಕೇಳಿ. ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಕಾಂಗ್ರೆಸ್ ಎಲೆಕ್ಷನ್ ಎದುರಿಸುತ್ತಾ 2028 ಸಿದ್ದರಾಮಯ್ಯ ಅವರೇ ಮತ್ತೆ ನೇತೃತ್ವ ವಹಿಸ್ತಾರ? ಸಿದ್ದು ಇಲ್ಲದೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಈ ಅವಧಿಯನ್ನ ಸಿದ್ದರಾಮಯ್ಯ ಪೂರೈಸಿದ್ರೆ ಮತ್ತೆ ಕಾಂಗ್ರೆಸ್ ಸಿದ್ದು ನೇತೃತ್ವದಲ್ಲೇ ಎಲೆಕ್ಷನ್ಗೆ ಹೋಗಬಹುದು. ಅಹಿಂದ ಮತಗಳನ್ನು ಸಿದ್ದು ಬಿಟ್ರೆ ಮತ್ಯಾರು ಸೆಳೆಯೋದಕ್ಕೆ ಅಸಾಧ್ಯದ ಮಾತು. ಆದರೆ ಒಂದ್ ವೇಳೆ ಸಿದ್ದರಾಮಯ್ಯ ಅವರೇ ನೇತೃತ್ವ ವಹಿಸಿದ್ರು ಸಿದ್ದು ಮತ್ತೊಮ್ಮೆ ಸಿಎಂ ಆಗೋಲ್ಲ ಅನ್ನೋದೇನಾದ್ರೂ ಕ್ಲಾರಿಟಿ ಸಿಕ್ಕಿಬಿಟ್ರೆ ಜನ ಆಯ್ತಾ ಕಾಂಗ್ರೆಸ್ಗೆ ಮತ ಹಾಕ್ತಾರಾ ಗೊತ್ತಿಲ್ಲ. ಕಳೆದೆರಡು ಬಾರಿಯೂ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಕಾರಣಕ್ಕೆ ಜನ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಈ ಬಾರಿ ಸಿಎಂ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಚುನಾವಣೆ ನೇತೃತ್ವ ವಹಿಸಿದ್ರು ಮತಗಳನ್ನು ಹಿಡಿದಿಟ್ಟುಕೊಳ್ಳೋಕೆ ಆಗುತ್ತಾ ಅನ್ನೋದೇ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಏನೋ 2028ಕ್ಕೆ ಸಿಎಂ ಸ್ಥಾನಕ್ಕೆ ಕ್ಲೇಮ್ ಮಾಡ್ತೀವಿ ಅಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ ಅನ್ನ ಜನ ಹೇಗೆ ಸ್ವೀಕರಿಸ್ತಾರೋ ಅನ್ನೋ ಅನುಮಾನ ಈಗಿಂದಲೇ ಶುರುವಾಗಿದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಯಾವ ಪಕ್ಷವು ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅಧಿಕಾರಕ್ಕೆ ಬಂದ ಇತಿಹಾಸ ಇಲ್ಲ. ಹಾಗಾಗಿ ಇನ್ನು 3 ವರ್ಷಗಳಲ್ಲಿ ಅದೇನೇನಾಗಲಿದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ಸಿದ್ದರಾಮಯ್ಯ ರಾಜಕಾರಣದಿಂದ ನಿವೃತ್ತಿಯಾಗೋದು, ರಾಜಕಾರಣಕ್ಕೆ ಗುಡ್ ಬೈ ಹೇಳೋದೆಲ್ಲ ಅನುಮಾನವೇ. ಇದಕ್ಕೆಲ್ಲ ಕಾಲವೇ ಉತ್ತರಿಸಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮಗನ ರಾಜಕೀಯ ಕೊನೆಗಾಲದ ಮಾತು ತಂದೆಯ ಭವಿಷ್ಯದ ಬಗ್ಗೆ ಹೇಗೆಲ್ಲ ಚರ್ಚೆಗೆ ಎಳೆದಿದೆ ಅಂತ.